ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೆ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂ ಸಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಂ ಉಪಜೀವಂತಿ ಕವಯಸ್ತರಣಕಾ ಇವ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಅನೇಕ ಕಾರಣಗಳಿಂದ ರಾಮಾಯಣ ನಿಂತು ತಿಂಗಳ ಮೇಲೆ ಆಗಿದೆ, ಬಹುಶಃ ಒಂದು 6 ವಾರ ಆಗಿರಬೇಕು. ಈಗ ನಾವು ಯಾವಾಗ ಕಳೆದ ಸಾರಿ ನೋಡಿದಾಗ ನಾವು 50 ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ 52ನೇ ಸರ್ಗ 60ನೇ ಶ್ಲೋಕದ ತನಕ ನೋಡಿದ್ವಿ. ಅಂದರೆ ಅನೇಕ ರೀತಿಯಲ್ಲಿ ಸುಮಂತ್ರ ರಾಮನಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ದ. ಯಾಕೆ ನನ್ನನ್ನು ನೀನು ಕರ್ಕೊಂಡು ಹೋಗಬೇಕು ಕಾಡಿಗೆ, ನೀನಿಲ್ಲದೆ ಇರೋಕ್ಕಾಗೋದಿಲ್ಲ, ನೀನನ್ನು ಕಾಡಿಗೆ ಕರ್ಕೊಂಡು ಹೋಗಬೇಕು, ನಾನು ಈ ರಥ ಕುದುರೆಗಳ ಜೊತೆಗೆ ನೀನು ಕಾಡಲ್ಲಿ ಬರ್ತೀನಿ, ಕಾಡಿನಲ್ಲಿ ನಿನಗೆ ಯಾರು ತೊಂದರೆ ಕೊಡದಿರೋ ರೀತಿ, ನಿನ್ನ ತಪಸ್ಸಿಗೆ ತೊಂದರೆ ಆಗದಿರೋ ರೀತಿ ನಾನು ನೋಡ್ಕೊಳ್ತೀನಿ, ಆ ಕುದುರೆಗಳಿಗೂ ನಿನ್ನ ಜೊತೆ ಬರೋದ್ರಿಂದ ಪುಣ್ಯ, ಯಾಕಂದ್ರೆ ನಿನ್ನನ್ನು ಹೊರೋದ್ರಿಂದ ಆ ಕುದುರೆಗಳ ಸತ್ತ ಮೇಲೆ ಒಳ್ಳೆ ಜನ್ಮ ಸಿಗುತ್ತೆ, ಉತ್ತಮ ಲೋಕಕ್ಕೆ ಹೋಗ್ತವೆ ಅಂತೆಲ್ಲ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ಜಾನಾಮಿ ಪರಮಾಂ ಭಕ್ತಿಂ, ರಾಮ ಹೇಳ್ತಾನೆ, ಜಾನಾಮಿ ಪರಮಾಂ ಭಕ್ತಿಂ ಅಹಂ ತೇ ಭರ್ತೃವತ್ಸಲ ಶೃಣುಚಾಪಿ ಯಥರ್ಥಂ ತ್ವಾಂ ಪ್ರೇಷಯಾಮಿ ಪುರೀಮಿತಃ. ಹೇಳ್ತಾನೆ, ಸುಮಂತ್ರ, ನಿನಗೆ ನನ್ನ ಬಗ್ಗೆ ಮತ್ತು ನಿನ್ನ ಪ್ರಭುವಾದ ನಮ್ಮ ಮಹಾರಾಜರಾದ ದಶರಥ ಮಹಾರಾಜರ ಬಗ್ಗೆ ಎಷ್ಟು ಭಕ್ತಿ ಇದೆ, ಎಷ್ಟು ಭಕ್ತಿ ಇದೆ, ಗೌರವ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಶೃಣುಚಾಪಿ ಯಥರ್ಥಂ ತ್ವಾಂ, ಹೀಗಾಗಿ ನಿನ್ನನ್ನು ನಾನು ವಿಶೇಷವಾಗಿ ಅಯೋಧ್ಯಪುರಿಗೆ ಹೋಗಲೇಬೇಕು ಅಂತ ಕಳಿಸ್ತಾ ಇದ್ದೀನಿ. ಯಾಕೆ, ನೀನೊಬ್ಬನೇ ಮಾಡಬಹುದಾದ ಕೆಲವು ಕೆಲಸವಿದೆ, ಅದಕ್ಕೋಸ್ಕರ ನೀನು ಇರಬೇಕಲ್ಲ. ಏನದು? ನಗರೀಂ ತ್ವಾಂ ಗತಂ ದೃಷ್ಟ್ವಾ ಜನನೀ ಮೇ ಯವಿಯಸಿ ಕೈಕೇಯಿ ಪ್ರತ್ಯಯಂ ಗಚ್ಚೇತ್ ಇತಿ ರಾಮೋ ವನಂ ಗತಃ. ನೀನು ವಾಪಸ್ಸು ಇದಕ್ಕೆ ಹೋದಾಗ, ಎಲ್ಲಿಗೆ, ಅಯೋಧ್ಯ ನಗರಕ್ಕೆ ಹೋದಾಗ ನನ್ನ ಚಿಕ್ಕಮ್ಮ ನೀನು ಬಂದಿರೋದು ನೋಡಿ ಅವಳಿಗೆ ಸಮಾಧಾನ ಆಗುತ್ತೆ. ರಾಮನನ್ನು ಸುಮಂತ್ರ ಕಾಡಿನಲ್ಲಿ ಬಿಟ್ಟು ಬಂದಿದ್ದಾನೆ ಅಂತ ಅವಳಿಗೆ ಕಾನ್ಫಿಡೆನ್ಸ್ ಬರುತ್ತೆ. ನೀನು ಇಲ್ಲೇ ಇದ್ದುಬಿಟ್ರೆ ಕೈಕೇಯಿಗೆ ಅನೇಕ ಸಂಶಯಗಳು ಉದ್ಭವ ಆಗುತ್ತೆ. ಯಾಕಂದರೆ ಇದು ರಾಜಕೀಯ, ಅರಮನೆಯ ರಾಜಕೀಯ. ಅದಕ್ಕೆ ಎಷ್ಟೋ ಕಥೆಗಳು ಬಂದಿದೆ, ಪುಸ್ತಕಗಳು ಬಂದಿದೆ, ಪುಸ್ತಕಗಳನ್ನ ಓದಿದ್ರೆ ಗೊತ್ತಾಗುತ್ತೆ. ಅರಮನೆಯ ರಾಜಕೀಯ ಯಾವತ್ತು ಬಹಳ ಕಾಂಪ್ಲೆಕ್ಸ್, ಬಹಳ ಕ್ಲಿಷ್ಟ. ಮನೆ ಒಳಗಡೆ ಅಲ್ಲಿ ಅಣ್ಣ ತಮ್ಮ ಅಪ್ಪ ಮಕ್ಕಳು ಹೆಂಡತಿ ಕಡೆಯವರು ಎಷ್ಟು ರಾಜಕೀಯ ನಡೀತಾ ಇರುತ್ತೆ. ಹಾಗಾಗಿ ನೀನು ಇವಾಗ ಹೋಗಿದೆ, ನಗರೀಂ ತ್ವಾಂ ಗತಂ ದೃಷ್ಟ, ನೀನು ವಾಪಸ್ ನಗರಕ್ಕೆ ಹೋದಾಗ ನೋಡಿ, ನನ್ನ ಚಿಕ್ಕಮ್ಮನನ್ನು ನೋಡಿದಾಗ ಪ್ರತ್ಯಯಂ ಗಚ್ಚೇದಿತಿ ರಾಮ ಕಾಡಿಗೆ ಹೋಗಿದ್ದಾನೆ ಅಂತ ಅವಳಿಗೆ ಕನ್ವಿನ್ಸ್ ಆಗುತ್ತೆ. ಅಷ್ಟೇ ಅಲ್ಲ, ವಿಪರೀತೆ ತುಷ್ಟಿಹೀನ ವನವಾಸಂ ಗತೇಮಯಿ ರಾಜಾನಂ ನಾತಿಶಂಕೇತ ಮಿಥ್ಯಾವಾದೀತಿ ಧಾರ್ಮಿಕಂ. ನೀನು ಕಾಡಿಗೆ ಹೋದರೆ ಅವಳು ನಮ್ಮ ಮಹಾರಾಜರನ್ನು ಸುಳ್ಳು ಹೇಳ್ದ ಅಂತ ಹೇಳೋದಿಲ್ಲ. ಈಗ ನೀನೇನಾದರೂ ನಾಡಿಗೆ ಹೋಗ್ದೇನೆ ನೀನೇನಾದರೂ ಅಯೋಧ್ಯಪುರಿಗೆ ಹೋಗಿ ಇಲ್ಲೇ ಉಳ್ಕೊಂಡ್ರೆ ಅವಳಿಗೇನು ಅನಿಸುತ್ತೆ, ಓಹೋ, ದಶರಥ ಮಹಾರಾಜ ಏನೋ ಸಂಚು ಹೂಡಿ ರಾಮನಿಗೆ ವನವಾಸ ಆಗದೇ ಇರೋ ರೀತಿ ಸುಮಂತ್ರನ ಜೊತೆಗೆ ಬಿಟ್ಟು, ಸುಮಂತ್ರ ರಾಮನಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಸುಮ್ಮನೆ ಹೇಳೋದಕ್ಕೆ ವನವಾಸ ಅಂತ, ಆದರೆ ರಾಜ್ಯದ ಸುಖೋಪಭೋಗಗಳನ್ನೆಲ್ಲ ಅಲ್ಲಿ ಕೊಟ್ಟು ರಾಮನಿಗೆ ಸುಖವಾದ ವಾಸ ಮಾಡೋಂಗೆ ಮಾಡಿ ಅವನು ಇವಾಗ ಮಾತಿಗೆ ತಪ್ಪಿದ್ದಾನೆ ಅಂತ ದಶರಥ ಮಹಾರಾಜರ ನಿಯತ್ತಿನ ಮೇಲೆ ಅನುಮಾನ ಪಡ್ತಾಳೆ, ಶಂಕೆ ಪಡ್ತಾಳೆ. ಹಾಗೆ ಆಗಬಾರ್ದು. ನೀನೀಗ ಹೋದರೆ ಅಲ್ಲಿಗೆ ಅವಳಿಗೆ ಖಂಡಿತ ಆಗುತ್ತೆ, ಓಹೋ, ನೀನು ರಾಮನ ಖಂಡಿತ ಕಾಡಲ್ಲಿ ಬಿಟ್ಟು ಬಂದಿದ್ಯಾ, ಇಲ್ಲಿ ಏನು ರಾಜಕೀಯ ನಡೆದಿಲ್ಲ, ಏನು ಮಸಲತ್ ನಡೆದಿಲ್ಲ ಅಂತ ಗೊತ್ತಾಗುತ್ತೆ. ಮಹಾರಾಜರ ಮೇಲೆ ಅನುಮಾನ ಪಡೋದಿಲ್ಲ. ಹಾಗಾಗಿ ನೀನು ಈಗ ಹೋಗಲೇಬೇಕು, ಬಹಳ ಮುಖ್ಯ ನೀನು ಅಯೋಧ್ಯಪುರಿಗೆ ಹೋಗೋದು. ಏಷಮೇ ಪ್ರಥಮ ಕಲ್ಪೋ ಯದಂಬಾಮಿ ಯವಿಸಿ. ಹಾಗೆ ಇದು ಮೊದಲನೇ ಕಾರಣ. ಈ ಕಾರಣಕ್ಕೋಸ್ಕರ ಮೊದಲನೇ ಕಾರಣಕ್ಕೆ ನೀನು ಅಯೋಧ್ಯ ನಗರಕ್ಕೆ ಹೋಗಬೇಕು ಇಲ್ಲಿಂದ. ಆಮೇಲೆ ಯದಂಬಾಮೆ ಯವಿಯಸಿ ಭರತಾರಕ್ಷಿತಂ ಸ್ಫೀತಂ
ಪುತ್ರರಾಜ್ಯಂ ಅವಾಪ್ಸ್ಯತೆ. ಅಷ್ಟೇ ಅಲ್ಲ, ಇನ್ನು ನೀನು ಇಲ್ಲಿಗೆ ನೀನು ಈಗ ಅಯೋಧ್ಯೆಗೆ ಹೋಗಲಿಲ್ಲ ಅನ್ಕೋ, ಕೈಕೇಯ ಮನಸ್ಸಿನಲ್ಲಿ ಒಂದು ಅನುಮಾನ ಉಳ್ಕೊಂಡ್ಬಿಡುತ್ತೆ. ಏನು ನಡೀತಾ ಇರ್ಬೋದು, ಎಲ್ಲಿರ್ಬೋದು ರಾಮ, ಏನು ಸುಮಂತ್ರ ಅವನ ಜೊತೆ ಏನು ಮಸಲತ್ ಮಾಡಿಸ್ತಾ ಇರ್ಬೋದು, ರಾಮನಿಗೇನು ರಾಮ ಕಾಡಿಗೆ ಹೋಗೋದು ಬೇಡ ಬೇಡ ಅಂತ ಮಾಡಿ ಎಲ್ಲೋ ಬೇರೆ ಯಾವುದೋ ಊರಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರ್ಬೋದು ಸುಲಭವಾಗಿರೋದಕ್ಕೆ, ಅಥವಾ ಬೇರೆ ರಾಜರ ಜೊತೆ ಸೇರಿಕೊಂಡು ನನ್ನ ಮಗನ ಮೇಲೆ ದಾಳಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಿರ್ಬೋದು ಅಂತ ಅನ್ಕೊಳ್ತಾಳೆ. ನಾಳೆ ಭರತ ಮಹಾರಾಜ ಆದರೂ ಕೂಡ ಅವಳಿಗೆ ನೆಮ್ಮದಿಯೇ ಇರೋದಿಲ್ಲ, ಸುಖವಾಗಿರೋದಿಲ್ಲ. ಯಾಕಂದ್ರೆ ಅವಳು ತಲೆ ಯಾವಾಗಲೂ ಅದೇ ಭಯ, ರಾಮ ಎಲ್ಲಾದರೂ ಆಕ್ರಮಣ ಮಾಡಿಬಿಟ್ರೆ, ಸುಮಂತ್ರ ರಾಮನ ಸಹಾಯ ಮಾಡಿ ಅಕ್ಕಪಕ್ಕದ ರಾಜನ ಸೇರಿಸ್ಕೊಂಡು ರಾಮ ದಾಳಿ ಮಾಡಿಬಿಟ್ರೆ, ನನ್ನ ಮಗನ ಆಪತ್ತಾಗ್ಬಿಟ್ರೆ ಅಂತ ಅವಳು ಯಾವತ್ತೂ ನೆಮ್ಮದಿಯಿಂದ ಇರೋದಿಲ್ಲ. ಈಗ ನೋಡಿ, ಮಹಾಭಾರತದಲ್ಲಿ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹೋದರು. ಆ 13 ವರ್ಷ ದುರ್ಯೋಧನ ನೆಮ್ಮದಿಯಾಗಿದ್ನ ಇಲ್ಲ. ಅವನಿಗೆ ಯಾವಾಗಲೂ ಅದೇ ಯೋಚನೆ, ಪಾಂಡವರಿಗೆಲ್ಲೂ ಇದ್ದಾರೆ, ಏನು ಮಾಡ್ತಿದ್ದಾರೆ, ಯಾರ ಜೊತೆ ಸೇರ್ಕೊಂಡಿದ್ದಾರೆ, ಏನು ಹೊಸ ಅಸ್ತ್ರಗಳನ್ನು ಸಂಪಾದನೆ ಮಾಡ್ತಿದ್ದಾರೆ ಅಂತ ಯಾವಾಗ ಯೋಚನೆ ಮಾಡಿಕೊಂಡು ಸ್ಪೈಗಳನ್ನು ಬಿಟ್ಟು ಅವರಿಂದೇ ಕಣ್ಣಿಟ್ಟಿರ್ತಿದ್ದ. ಅವರಿಂದ ಎಲ್ಲ ಮಾಹಿತಿ ತಗೊಂಡು ಬನ್ನಿ, ಅವ್ರು ಒಂದೊಂದು ಚಲನ ವಲನ, ಅವ್ರು ಏನೇನು ಮಾಡ್ತಾರೆ, ಯಾರ ಜೊತೆ ಸೇರ್ತಾರೆ, ಎಲ್ಲಿ ಕೂರ್ತಾರೆ, ಎಲ್ಲಿ ನಿಲ್ತಾರೆ, ಎಲ್ಲಿ ಹೋಗ್ತಾರೆ, ಅವ್ರ ಹತ್ರ ಯಾರು ನೋಡೋಕೆ ಬರ್ತಾರೆ, ಪ್ರತಿಯೊಂದು ನಿಮಿಷ ವರದಿ ಬರ್ತಾ ಇರಬೇಕು ಅಂತ ಸ್ಪೈಗಳನ್ನ ಇಟ್ಟು ಅವ್ರ ಮೇಲೆ ಕಣ್ಣಿಟ್ಟಿದ್ದ. ಅವನಿಗೆ ನೆಮ್ಮದಿನೇ ಇರಲಿಲ್ಲ 13 ವರ್ಷ. ಇಲ್ಲೂ ಕೈಗೆ ಆಗಿಬಿಡುತ್ತೆ, ಹಾಗಾಗಬಾರ್ದು, ಅವಳು ನನ್ನ ಮಗ ಈಗ ಮಹಾರಾಜ ಆಗಿದ್ದಾನೆ ಅಂತ ಅವಳು ನೆಮ್ಮದಿಯಿಂದ ಆ ರಾಜ್ಯದ ಸುಖ ಉಪಭೋಗಗಳನ್ನು ಅನುಭವಿಸಬೇಕು, ಆ ಅಯೋಧ್ಯ ಸಾಮ್ರಾಜ್ಯದ ಸುಖ ಎಲ್ಲವನ್ನು ಭೋಗಿಸ್ಬೇಕು ತನ್ನ ಮಗ ರಾಜ ಆದಾಗ. ಹಾಗಾಗಿ ನೀನು ಇವಾಗ ಅಲ್ಲಿ ಹೋಗಬೇಕು ಅಂತ ರಾಮ ಇಷ್ಟು ಯೋಚನೆ ಮಾಡ್ತಾನೆ. ನೋಡಿ, ಇಷ್ಟೆಲ್ಲ ಯೋಚನೆ ಮಾಡಿ ನೀವು ಹೋಗ್ಬೇಕು ಸುಮಂತ್ರ ಅಂತ ಹೇಳ್ತಾನೆ. ಮಮ ಪ್ರಿಯಾರ್ಥಂ ರಾಜ್ಞಶ್ಚ ಸುಮಂತ್ರ ತ್ವಂ ಪುರೀಂ ವ್ರಜ ಸಂದಿಷ್ಟಶ್ಚಾಪಿ ಯಾನರ್ಥಾನ್ ಬ್ರೂಯ ತಥಾ ತಥಾ. ಹಾಗಾಗಿ ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ, ಮಹಾರಾಜರ ಪ್ರೀತಿಗೋಸ್ಕರ ಸುಮಂತ್ರ ನೀನು ಅಯೋಧ್ಯೆಗೆ ಹೋಗಲೇಬೇಕು. ಸಂದಿಷ್ಟಶ್ಚಾಪಿ, ಈಗ ನಾನು ನಿನಗೆ ಏನೇನು ಹೇಳಿದ್ದೀನೋ ಹಾಗೆಯೇ ಅಲ್ಲಿ ಹೋಗಿ ಎಲ್ಲರಿಗೂ ಹಾಗೆ ಹೇಳಬೇಕಂದ್ರೆ ಇಲ್ಲಿ ಏನೇನು ನೋಡಿದೆ ನೀನು, ಇಲ್ಲಿ ನೀನು ನನ್ನ ರಥದಲ್ಲಿ ಕರ್ಕೊಂಡ್ಬರ್ಬೇಕಾದ್ರೆ ಪ್ರಜೆಗಳ ಹಿಂದೆಯಿಂದ ಬಂದಿದ್ದು, ಆಮೇಲೆ ಅಲ್ಲಿ ರಾತ್ರಿ ಉಳ್ಕೊಂಡಿದ್ದು, ಆಮೇಲೆ ಮಧ್ಯರಾತ್ರಿ ಎದ್ದುಬಿಟ್ಟು ನಾವು ಪ್ರಜೆಗಳಿಗೆ ಗೊತ್ತಾಗಬಾರ್ದು ನದಿ ದಾಟಿದ್ದು, ಆಮೇಲೆ ಪ್ರಜೆಗಳಿಗೆ ಕನ್ಫ್ಯೂಸ್ ಆಗಲಿ ಅಂತ ಹಿಂದೆ ಹೋಗಿ ಉತ್ತರ ದಿಕ್ಕಿಗೆ ಹೋಗಿ ಮತ್ತೆ ಹಿಂದೆ ಬಂದು ಮತ್ತೆ ನದಿ ದಾಟಿ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಪ್ರಜೆಗಳಿಗೆ ಕನ್ಫ್ಯೂಸ್ ಆಗೋಂಗೆ ಮಾಡಿದ್ದು, ಯಾಕಂದ್ರೆ ಅವ್ರು ಹಿಂದೆ ಫಾಲೋ ಮಾಡಬಾರ್ದು ಅಂತ. ಆಮೇಲೆ ಗುಹನ್ ಮೀಟ್ ಮಾಡಿ ಎಲ್ಲವೂ ಗೊತ್ತಾಗಬೇಕು, ಗುಹ ಆತಿಥ್ಯ ಕೊಟ್ಟರು ಕೂಡ ನಾವು ಅದನ್ನು ಬೇಡ ಅಂತ ಹೇಳಿದ್ದು, ಅಂದರೆ ಅದು ಇನ್ನೂ ಆಗಿಲ್ಲ ಪ್ರಸಂಗ. ಅದಂದರೆ ಗುಹ ಇರಿ ಅಂತ ಹೇಳಿದ್ರು ಕೂಡ ನಾನು ಗುಹನಿಗೂ ರಾಮ ಹೇಳಿ ಗುಹನ ಹತ್ರನೂ ಇರ್ದೇನೆ ಅವನು ಕಾಡಿಗೆ ಹೋದ, ಗುಹನ ಸಾಮ್ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದ ಅನ್ನೋದನ್ನೆಲ್ಲ ಇಲ್ಲಿ ಹೇಳಿದ್ರಾಗ ಅವಾಗ ಏನಾಗುತ್ತೆ, ಅಲ್ಲಿ ಯಾರಿಗೂ ಅನುಮಾನ ಇರೋದಿಲ್ಲ, ಕೈಕೇಯಿಗೆ ಅನುಮಾನ ಇರೋದಿಲ್ಲ, ಕೈಕೇಯಿ ಕಡೆಯವರಿಗೂ ಅನುಮಾನ ಇರೋದಿಲ್ಲ. ಹಾಗಾಗಿ ಎಲ್ಲ ಸಂಶಯಗಳಿಗೂ ಇದು ವಿರಾಮ ಹಾಡುತ್ತೆ. ಹಾಗಾಗಿ ಇದನ್ನು ಯಥಾವತ್ತಾಗಿ ಏನು ನಡೆದಿದೆ ಅದೆಲ್ಲವನ್ನು ನೀನು ಹೇಳಬೇಕು ಅಂತ ರಾಮ ಆದೇಶವನ್ನು ಕೊಡ್ತಾನೆ ಸುಮಂತ್ರನಿಗೆ. ಇತ್ಯುಕ್ತ ವಚನಂ ಸೂತಂ ಸಾಂತ್ವಯಿತ್ವ ಪುನಃ. ಹೀಗೆ ಸೂತನಿಗೆ ಹೇಳಿ ಆದರೂ ಸಮಾಧಾನ ಆಗಿಲ್ಲ ಸುಮಂತ್ರನಿಗೆ. ಮತ್ತೆ ಅನೇಕ ರೀತಿಗೆ ಹೇಳಿ ಸಮಾಧಾನ. ನೋಡಿ, ಯಾಕೆಂದರೆ ಸುಮಂತ್ರನಿಗೆ ರಾಮ ಸುಮಂತ್ರ ಹೋಗ್ಬೇಕು ಅಂತ ಹೇಳ್ಬೋದಾಗಿತ್ತು. ಆದರೆ ಸುಮಂತ್ರ ವಯಸ್ಸಿನ ದೊಡ್ಡವನು, ತಂದೆಯ ಬಾಲ್ಯ ಸ್ನೇಹಿತ, ತಂದೆಯ ಪರ್ಸನಲ್ ಅಸಿಸ್ಟೆಂಟ್ PA. ಆದರೆ ಪರ್ಸನಲ್ ಅಸಿಸ್ಟೆಂಟ್ಗೆ ಅಷ್ಟು ದೊಡ್ಡ ಕೇಳರ್ ಇರಲ್ಲ. ಈಗ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ಗೆ ಪರ್ಸನಲ್ ಎಂಟಾದ್ರೆ ಅಷ್ಟೇ. ರಾಜನ ಮಗ ರಾಮ ಮುಂದೆ ರಾಜ ಆಗೋನು, ಅವನು ಆರ್ಡರ್ ಮಾಡ್ಬೋದು. ಆದರೂ ಕೂಡ ಆ ಸುಮಂತ್ರನ ಅನುಭವ, ಮಹಾರಾಜರಿಗೆ ಅವನ ಸಾಮೀಪ್ಯ, ಅವನ ವಯಸ್ಸು, ಅವನ ಅನುಭವವನ್ನು ನೋಡಿ ಅಷ್ಟು ಪ್ರೀತಿಯಿಂದ ಅವನ ಮೇಲೆ ಇದರಿಂದ ಅವನಿಗೆ ಸುಮಂತ್ರನಿಗೆ ಎಷ್ಟು ಭಕ್ತಿ ಇದೆ ರಾಮನ ಮೇಲೆ, ರಾಮನಿಗೂ ಅಷ್ಟೇ ಪ್ರೀತಿ ಇದೆ ಅವನ ಮೇಲೆ. ಆ ಪ್ರೀತಿಯಿಂದ ಮತ್ತೆ ಸಮಾಧಾನಗೊಳಿಸಿ ಶಾಂತಗೊಳಿಸಿ, ಇಲ್ಲಪ್ಪ ನೀನು ಹೋಗಲೇಬೇಕು ಅಂತ ಹೇಳಿ ಗುಹಂ ವಚನಂ ಅಕ್ಲೀಬೋ ರಾಮೋ ಹೇತುಮಬ್ರವೀತ್. ಸೊ ಇಷ್ಟೆಲ್ಲ ಸಮುದ್ರನಿಗೆ ಹೇಳಿ ಸಮಾಧಾನ ಮಾಡಿ ಕನ್ವಿನ್ಸ್ ಮಾಡಿದ ಮೇಲೆ ಆಮೇಲೆ ಗುಹನ ಕಡೆ ತಿರುಗಿ ಗುಹನಿಗೆ ಈ ಮಾತನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ ರಾಮ? ನೇದಾನೀಂ ಗುಹ ಯೋಗ್ಯೋಯಂ ವಾಸೋ ಮೇ ಸಜನೇ ವನೆ. ಗುಹ, ನೀನು ನನಗೆ ಬಹಳ ಆತಿಥ್ಯ ಕೊಟ್ಟೆ, ಚೆನ್ನಾಗಿ ಇಲ್ಲಿ ಸತ್ಕಾರ ಮಾಡಿದೆ, ಇಲ್ಲೇ ಎಲ್ಲವೂ ನಿಲ್ಲದೆ ಅಂತ ಹೇಳಿದೆ. ಆದರೆ ಜನ ಇರೋ ಜಾಗದಲ್ಲಿ ನಾನಿದ್ದರೆ ಅದು ವನವಾಸ ಆಗೋದಿಲ್ಲಪ್ಪ. ಎಲ್ಲಿ ಜನಗಳಿರೋದಿಲ್ಲೋ ಅಂಥ ಕಾಡಿನಲ್ಲಿ ಏಕಾಂಗಿಯಾಗಿ ನಾವು ಇರಬೇಕು ಅನ್ನೋದೇ ನಾನು ಮಾತು ಕೊಟ್ಟಿರೋದು ತಂದೆಗೆ. ಹಾಗಾಗಿ ಅವಶ್ಯಂ ಆಶ್ರಮೇ ವಾಸಃ ಕರ್ತವ್ಯಸ್ತದ್ಗತೋ ವಿಧಿ. ಹಾಗಾಗಿ ನಾನು ಅವಶ್ಯವಾಗಿ ಆಶ್ರಮದಲ್ಲೇ ವಾಸ ಮಾಡಬೇಕು, ಅದೇ ಕರ್ತವ್ಯ, ಯಾಕಂದ್ರೆ ಅದನ್ನೇ ಮಾತು ಕೊಟ್ಟಿದ್ದೀನಿ, ಅದೇ ವಿಧಿ. ಹಾಗಾಗಿ ನಾನು ಇರೋಕ್ಕಾಗೋದಿಲ್ಲಪ್ಪ, ನಿನ್ನ ಆತಿಥ್ಯವನ್ನು ಸ್ವೀಕರಿಸ್ಕೊಂಡು ಇರೋಕ್ಕಾಗೋದಿಲ್ಲ. ಹಾಗಾಗಿ ಸೋಹಂ ಗೃಹೀತ್ವ ನಿಯಮಂ ತಪಸ್ವಿಜನ ಭೂಷಣ. ಹಾಗೆ ನಾನು ಒಂದು ವ್ರತ ತಗೊಂಡು ಬಿಟ್ಟಿದ್ದೀನಿ, ಒಂದು ನಿಯಮವನ್ನು ತಗೊಂಡಿದ್ದೀನಿ. ಏನದು? ತಪಸ್ಸುಗಳ ರೀತಿ ಕಾಡಿನಲ್ಲಿ ವಾಸ ಮಾಡ್ತೀನಿ ಅಂತ. ಅದಕ್ಕೆ ಅದನ್ನು ಪಾಲನೆ ಮಾಡಲೇಬೇಕು. ಅದಕ್ಕೆ ನಾನು ಬದ್ಧ. ಹಿತಕಾಮಃ ಪಿತುರ್ಭೂಯ ಸೀತಾಯ ಲಕ್ಷ್ಮಣಸ್ಯ ಚ.
ತಂದೆಗೆ ಹಿತ ಆಗಬೇಕು. ತಂದೆಗೆ ಹಿತ ಅಂದರೆ ನಾವು ಹಿಂದೆ ಅನೇಕ ಸಲ ಹೇಳಿದ್ದೀವಿ, ಹಿತ ಮತ್ತು ಪ್ರಿಯ ಬೇರೆ. ಹಿತ ಅಂದರೆ ಈ ಜನ್ಮದಲ್ಲಿ ಮಾಡಿದ್ದು ಯಾವುದರ ಪರಲೋಕದಲ್ಲಿ ಒಳ್ಳೇದು ಮಾಡುತ್ತೋ ಅದನ್ನು ಹಿತ ಕಾರ್ಯಗಳು ಅಂತ ಹೇಳ್ತಾರೆ. ಪ್ರಿಯ ಅಂದರೆ ನನಗೆ ಈಗ ಸುಖ ಕೊಡುತ್ತೆ, ಆದರೆ ಮುಂದೆ ಅದು ನನಗೆ ಸುಖ ಕೊಡೋದಿಲ್ಲ, ಅದನ್ನು ಪ್ರಿಯ ಅಂತ. ಹಾಗಾಗಿ ದಶರಥ ಮಹಾರಾಜನಿಗೆ ಪ್ರಿಯ ಯಾವುದು? ರಾಮ ಕಾಡಿಗೆ ಹೋಗಬಾರ್ದು, ರಾಮ ನನ್ನ ಜೊತೆನೇ ಇರಬೇಕು ಅನ್ನೋದು ಪ್ರಿಯ. ಆದರೆ ಹಿತಾನ ಅಲ್ಲ, ಯಾಕಂದರೆ ಅದು ಹಿತ ಅಲ್ಲ. ಯಾಕಂದರೆ ರಾಮ ಹಾಗೆ ಮಾಡಿದರೆ ಅವನು ಕೈಗೆ ಕೊಟ್ಟು ಮಾತು ತಪ್ಪಾಗಿ ಇಡೀ ರಘುವಂಶಕ್ಕೆ ಒಂದು ಕಳಂಕ ಬರ್ತಿತ್ತು, ಅವನಿಗೆ ಮಾತಿಗೆ ತಪ್ಪಿದ ದೋಷನೂ ಬರ್ತಿತ್ತು. ಹಾಗಾಗಿ ಅಲ್ಲಿ ಪ್ರಿಯ ಯಾವುದು? ರಾಮ ಅವನ ಜೊತೆ ಇರಬೇಕು ಅನ್ನೋದು. ಹಿತ ಯಾವುದು? ರಾಮ ಕಾಡಿಗೆ ಹೋಗಬೇಕು. ಹಾಗೆ ಇಲ್ಲೂ ಕೂಡ ತಂದೆ ಹಿತಕ್ಕಾಗಿ ನಾನು ಕಾಡಿನಲ್ಲಿ ತಪಸ್ಸುಗಳ ಜೊತೆ ತಪಸ್ಸಿ ಥರ ಇರಬೇಕು. ಹಾಗಾಗಿ ಸೀತೆ ಮತ್ತು ಲಕ್ಷ್ಮಣರ ಜೊತೆ ನಾನು ಈ ಕೂಡಲೇ ಕಾಡಿಗೆ ಹೊರಡ್ತೀನಿ. ಗುಹಾ ಜಟಾಹ ಕೃತ್ವ ಗಮಿಷ್ಯಾಮಿ. ನಾನೀಗ ನೋಡಿ, ಹಿಂದೆ ರಾಜರ ಮಹಾರಾಜ ಉದ್ದುದ್ದ ಜಡೆ ಇರ್ತಿತ್ತು. ಯಾರು ಹೀಗೆ ಈಗೆಲ್ಲ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ, ಹೇರ್ ಸ್ಟೈಲ್ಗಳೆಲ್ಲ, ಫುಡ್ ಹ್ಯಾಬಿಟ್ಸು, ಹೇರ್ ಸ್ಟೈಲು, ಡ್ರೆಸ್ಸಿಂಗು ಎಲ್ಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ, ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಹಿಂದೆ ಎಲ್ಲ ರಾಜ ಮಹಾರಾಜರು ಗಂಡಸರು ಉದ್ದುದ್ದ ಕೂದಲು ಬಿಡ್ತಾ ಇದ್ರು, ಆ ಕೂದಲು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ತಿದ್ರು, ಒಳ್ಳೆ ಬಾಚ್ಕೊಳ್ತಾ ಇದ್ರು, ಹಾಗೆಲ್ಲ ಇರ್ತಿತ್ತು. ಆದರೆ ಕಾಡಿನಲ್ಲಿ ಕೇಶ ಅಲಂಕಾರ ಇರಲ್ಲ, ಹೇರ್ ಡ್ರೆಸ್ಸಸ್ ಇರಲ್ಲ, ಯಾರು ಕೂದಲು ನೋಡೋಕೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ರಾಮ ಏನು ಮಾಡ್ತಾನೆ, ಈ ಸಮಸ್ಯೆ ಬೇಡ ಅಂತ ಹೇಳಿ ಕೂದಲನ್ನ ಜಟೆ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೇಳ್ತಾನೆ ಜಟಾಕೃತ್ವ ಗಮಿಷ್ಯಾಮಿ ನೆಗ್ರೋದ ಕ್ಷೀರಮಾನಯ. ನೆಗ್ರೋದ ಅಂದರೆ ಆಲದ ಮರ, ಬ್ಯಾನಿಯನ್ ಟ್ರೀ. ಆಲದ ಮರದ ಹಾಲನ್ನು ತಗೊಂಡು ಬಾ. ಆಲದ ಮರದ ಇದರಿಂದ ಹಾಲು ಬರುತ್ತೆ ಮುರಿದಾಗ, ಎಲೆಯನ್ನು ಮುರಿದಾಗ ಅದರ ಹಾಲನ್ನು ತಗೊಂಬ. ತತ್ಕ್ಷೀರಂ, ಯಾಕೆಂದರೆ ತತ್ಕ್ಷೀರಂ ರಾಜಪುತ್ರಾಯ ಗುಹ ಕ್ಷಿಪ್ರಂ ಉಪಹಾರದ. ಆ ಹಾಲನ್ನು ಹಾಕ್ಕೊಂಡು ಆ ಕೂದಲಲ್ಲಿ ಗಂಟು ಮಾಡ್ಕೊಂಡು ನಿಲ್ಲಿಸ್ಕೊಂಡ್ರೆ ಗಟ್ಟಿಯಾಗಿ ನಿಂತು ಬಿಡುತ್ತೆ. ಅಂದರೆ ಅಲ್ಲಿಂದ ಮುಂದೆ ಕೂದಲನ್ನ ಮೇಂಟೈನ್ ಮಾಡೋ ಅವಶ್ಯಕತೆ ಇರಲ್ಲ. 14 ವರ್ಷ ನೋ ಹೇರ್ ಮೇಂಟೆನೆನ್ಸ್ ಆಗೋಯ್ತು. ಕೂದಲನ್ನು ಗಟ್ಟಿಯಾಗಿ ಆ ಹಾಲು ಹಾಕ್ಕೊಂಡು ನಿಂತ್ಕೊಂಡ್ರೆ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡುತ್ತೆ. ಋಷಿಗಳೆಲ್ಲ ಹಾಗೆ ಮಾಡ್ತಿದ್ರು ಕಾಡಲ್ಲಿ. ಅವ್ರು ಯಾರು ಹೇರ್ ಸ್ಟೈಲ್ ಮಾಡ್ತಾ ಕೂತಿರ್ತಿರಲಿಲ್ಲ. ಗಡ್ಡ ಶೇವ್ ಮಾಡಿಸ್ಕೊಳ್ಳೋದು, ಹೇರ್ ಕಟಿಂಗ್ ಮಾಡಿಸ್ಕೊಳ್ಳೋದು ಏನೂ ಇಲ್ಲ. ಹಾಗೆ ರಾಮನು ಹಾಗೆ ಇರಬೇಕು ಅಂತ ಹಾಗೆ ಮಾಡಬೇಕು. ಹಾಗಾಗಿ ತಗೊಂಬಾಪ ಬೇಗನೆ ಅಂತ ಹೇಳ್ದ. ಹಾಗೆ ಗುಹಾ ಕೂಡಲೇ ತನ್ನ ಜನಗಳಿಗೆ ಹೇಳ್ದ. ಅವರು ತಕ್ಷಣ ಹೋಗಿ ಆಲದ ಮರದ ಹಾಲನ್ನು ರಾಮ ಲಕ್ಷ್ಮಣರಿಗೆ ತಂದು ಕೊಟ್ಟರು. ಲಕ್ಷ್ಮಣಸ್ಯ ಆತ್ಮನಶ್ಚೈವ ರಾಮಸ್ತೇನ ಕರೋಜ್ಜಟಾಹ. ಲಕ್ಷ್ಮಣನಿಗೂ ಕೊಟ್ಟು ತಾನೂ ಕೂಡ, ಇಬ್ಬರೂ ಕೂಡ ಜಟೆಯನ್ನು ಮಾಡಿಕೊಂಡ್ರು. ದೀರ್ಘಬಾಹುರ್ ನರವ್ಯಾಘ್ರೋ ಜಟಿಲತ್ವಂ ಅಧಾರಯತ. ಹೀಗ ರಾಮಚಂದ್ರ ಎಂಥವನು? ದೀರ್ಘಬಾಹು, ಉದ್ದ ತೋಳಿನ ಬಲಿಷ್ಠವಾದ ಬಾಹುಗಳ ಪುರುಷರಲ್ಲೇ ಶ್ರೇಷ್ಠನಾದ ರಾಮ ಹೀಗೆ ಜಟೆಯನ್ನು ಮಾಡಿಕೊಂಡ. ಆಲದ ಮರದ ಹಾಲನ್ನು ಹಾಕ್ಕೊಂಡು. ಸೀತೆಗಿಲ್ಲ, ಯಾಕಂದರೆ ಸೀತೆಗೆ ಯಾವುದು ನಿಯಮ ಇರಲಿಲ್ಲ. ಮತ್ತು ಸೀತೆಗೆ ಸ್ಪಷ್ಟವಾಗಿ ದಶರಥ ಮಹಾರಾಜ ಹೇಳಿದ್ದ, ವಸಿಷ್ಠರು ಹೇಳಿದರು, ನೀನು ಅರಮನೆಯಲ್ಲಿ ಹೇಗೆ ಯಾವ ಥರ ಇದೆಯೋ ಹಾಗೆ ಬಟ್ಟೆಗಳು ಹಾಕ್ಕೊಂಡು, ಆಭರಣ ಹಾಕ್ಕೊಂಡು, ಸಿಂಗಾರಗಳು ಮಾಡ್ಕೊಂಡು ಇರಬೇಕಮ್ಮ ಅಂತ ಇತ್ತು. ಹಾಗಾಗಿ ಸೀತೆಗೆ ನಿಯಮ ಇಲ್ಲದ್ರಿಂದ ಸೀತೆ ಅದ್ಯಾವುದು ಇಲ್ಲ. ರಾಮ ಲಕ್ಷ್ಮಣರು ಮಾತ್ರ ಜಟೆ ಮಾಡ್ಕೊಂಡಿದ್ರು. ತೌತದ ಚೀರ ಸಂಪನ್ನವು ಜಟಾಮಂಡಲಧಾರಿಣವು. ಹೀಗೆ ರಾಮ ಲಕ್ಷ್ಮಣ ಹೇಗೆ ಕಾಣ್ತಾ ಇದ್ದಾರೆ? ಇಬ್ಬರು ನಿಂತಿದ್ದಾರೆ, ಮರದ ತೊಗಟೆ ನಾರೋಡೆಯನ್ನು ಹುಟ್ಟಿದ್ದಾರೆ, ಕೂದಲನ್ನು ಎತ್ತಿ ಆಲದ ಎಲೆಯನ್ನು ಹಾಕ್ಕೊಂಡು ಜಟೆ ಮಾಡಿಕೊಂಡಿದ್ದಾರೆ. ಹೀಗೆ ರಾಮ ಲಕ್ಷ್ಮಣ ನಿಂತಿದ್ದಾರೆ. ಉದ್ದವಾದ ಬಲಿಷ್ಠವಾದ ತೋಳುಗಳು, ಅಗಲವಾದ ಭುಜ, ಎತ್ತರದ ನಿಲುವು, ಆಮೇಲೆ ಶಂಖದ 3 ಇದರದಂಥ ಇದು ಕಂಬು ಕಂಠ ಅಂತಲ್ಲ, ಹಾಗೆ ಕಂಬು ಕಂಠ, ಆಮೇಲೆ ಆ ಕೆಂಪಾದ ತುಟಿಗಳು, ಆ ಕಮಲದಂಥ ಕಣ್ಣುಗಳು. ಅಂಥ ರಾಮ ಲಕ್ಷ್ಮಣನ ನಾವು ಕಾಣ್ತಾ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ತಾ, ಅಶೋಭೇತ ಋಷಿ ಸಮವು. ರಾಮ ಲಕ್ಷ್ಮಣ ಹೇಗೆ ಕಾಣ್ತಿದ್ದಾರೆ? ಒಳ್ಳೆ ಋಷಿಗಳಂತೆ ಹೊಳಿತಾ ಇದ್ದಾರೆ, ಪ್ರಕಾಶ ಬೆಳಗ್ತಾ ಇದ್ದಾರೆ. ಅಶೋಭೇತ ಋಷಿ ಸಮವು ಭ್ರಾತರು ರಾಮ ಲಕ್ಷ್ಮಣರು, ಆ ಅಣ್ಣ ತಮ್ಮಂದಿರಿಬ್ಬರು ಋಷಿಗಳ ಥರ ಬೆಳಗುತ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು. ತಥೋ ವೈಖಾನಸಂ ಮಾರ್ಗಂ ಆಸ್ಥಿತಃ ಸಹ ಲಕ್ಷ್ಮಣಃ ವ್ರತಮಾದಿಷ್ಟವಾನ್ ರಾಮಃ ಸಹಾಯಂ ಗುಹಮಬ್ರವೀತ್. ಹೀಗೆ ರಾಮ ಲಕ್ಷ್ಮಣರಿಬ್ಬರು ಅಲ್ಲಿಂದ ಹೊರಟರು. ಎಲ್ಲಿ ಹೊರಟರು? ವೈಖಾನಸಂ ಮಾರ್ಗಂ. ವೈಖಾನಸ ಮಾರ್ಗ ಅಂದರೆ ಒಂದು ಅರ್ಥ ಋಷಿಗಳ ದಾರಿ. ಋಷಿಗಳು ಹೇಗೆ ಬದುಕ್ತಾರೋ ಹಾಗೆ ಬದುಕ್ತಾ ಋಷಿಗಳು ಎಲ್ಲಿರ್ತಾರೆ? ಕಾಡಲ್ಲಿ. ಹಾಗೆ ಆ ದಾರಿಗೆ ಹೊರಟರು ರಾಮ ಲಕ್ಷ್ಮಣರು. ಅಷ್ಟೇ ಅಲ್ಲ, ವೈಖಾನಸ ಮಾರ್ಗ ಇನ್ನೊಂದು ಅರ್ಥ ಏನು? ವಾನಪ್ರಸ್ಥಾಶ್ರಮಕ್ಕೆ ಹೋದಾಗಲೂ ಇದೇ ಥರ ಇರುತ್ತೆ. ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಆದರೆ ಮಕ್ಕಳು ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಊರಿಂದ ಅಕ್ಕಿ ಧಾನ್ಯ ತಂದು ಬೇಳೆ ಮಾಡ್ಕೊಳ್ಳೋಂಗಿಲ್ಲ. ತುಪ್ಪ ಹಾಲು ಎಲ್ಲ ಇರೋದಿಲ್ಲ. ಕಾಡಿನಲ್ಲಿ ಏನು ಸಿಗುತ್ತೋ ಅದನ್ನೇ ಇಟ್ಕೊಂಡು ಗಂಡ ಹೆಂಡತಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ಇರಬೇಕು. ಅದೇ ರೀತಿ ಈಗ ಮಾಡೋದಕ್ಕೆ ರಾಮ ಲಕ್ಷ್ಮಣ ಹೊರಟಿದ್ದಾರೆ. ಅದಕ್ಕೆ ಇಲ್ಲಿ ವೈಖಾನಸಂ ಮಾರ್ಗಂ ಅಂತ ಹೇಳ್ತಾರೆ. ತಥೋ ವೈಖಾನಸಂ ಮಾರ್ಗಂ ಆಸ್ಥಿತಃ ಸಹ ಲಕ್ಷ್ಮಣಃ ವ್ರತಮಾದಿಷ್ಟವಾನ್ ರಾಮಃ ಸಹಾಯಂ ಗುಹಮಬ್ರವೀತ್. ಇಷ್ಟು ಹೇಳಿ ಗುಹನಿಗೆ ಇನ್ನೊಂದು ಸಹಾಯವನ್ನು ಕೇಳಿದ. ಏನಂತ ಕೇಳಿದ? ಇನ್ನೊಂದು ಆದೇಶವನ್ನು ಮಾಡಿದ ಗುಹನಿಗೆ ರಾಮ. ಏನದು? ಅಪ್ರಮತ್ತೋ ಬಲೆ ಕೋಶೆ ದುರ್ಗೆ ಜನಪದೇ ತಥಾ
ಭವೇತ ಗುಹರಾಜ್ಯಂ ಹಿ ದುರಾರಕ್ಷತಮಂ ಮತಂ. ರಾಮ ಹೊರಡೋದಕ್ಕೆ ಮೊದಲು ಗುಹನಿಗೆ ಒಂದೆರಡು ಹಿತವಚನಗಳನ್ನ ಹೇಳ್ದ. ಏನಂತ ಹೇಳ್ದ? ಗುಹ ಅವನ ಭಾಳ ಆಪ್ತ ಸ್ನೇಹಿತ ಗುಹ. ಆದರೆ ಹೋಗುವಾಗ ಒಂದು ಒಳ್ಳೆ ಮಾತು ಹೇಳಬೇಕು ಅಂತ ಹೇಳಿ. ಏನಂತ? ಅಪ್ರಮತ್ತೋ ಬಲೆ ಕೋಶೋ. ನೋಡು, ನಿನ್ನ ಸೈನ್ಯದ ಬಗ್ಗೆ ಎಚ್ಚರ ಇರಲಿ, ನಿನ್ನ ಕೋಶ ನಿನ್ನ ಟ್ರೆಷರಿ ಬಗ್ಗೆ ಎಚ್ಚರ ಇರಲಿ, ನಿನ್ನ ದುರ್ಗ ಅಂದರೆ ನಿನ್ನ ಕೋಟೆ, ನಿನ್ನ ಊರು, ಅದರ ಬಗ್ಗೆ ಎಚ್ಚರ ಇರಲಿ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅದ್ರ ಸುತ್ತ ಭದ್ರತೆ ಇದೆಯಾ, ಬಾರ್ಡರ್ ಫೆನ್ಸಿಂಗ್ ಇದೆಯಾ, ಅದೆಲ್ಲ ಎಚ್ಚರಿಕೆ ಇರಲಿ. ಆಮೇಲೆ ಜನಪದ, ನಿನ್ನ ಜನಗಳ ಬಗ್ಗೆ, ನಿನ್ನ ರಾಜ್ಯದ ನಿನ್ನ ಹಳ್ಳಿಯ ಜನಗಳ ಬಗ್ಗೆ ಎಚ್ಚರ ಇರಲಿ. ಯಾಕೆ? ಭವೇಥ ಗುಹ ರಾಜ್ಯಂ ಹಿ ದುರಾಕ್ಷತಮಂ ಮತಂ. ಯಾಕೆಂದರೆ ಒಂದು ರಾಜ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಕಷ್ಟ ಅಪ್ಪ. ಹಾಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು, ಹೇಳ್ತಾರಲ್ಲ, ಮೈಯೆಲ್ಲ ಕಣ್ಣಾಗಿರಬೇಕು. ಒಬ್ಬ ರಾಜನಿಗೆ ಮೈಯೆಲ್ಲ ಕಣ್ಣಾಗಿರಬೇಕು, ಸದಾ ಜಾಗೃತನಾಗಿರ್ಬೇಕು. ಆಗ ಮಾತ್ರ ತನ್ನ ರಾಜ್ಯ ಉಳ್ಕೊಳ್ಳುತ್ತೆ, ರಾಷ್ಟ್ರ ಉಳ್ಕೊಳ್ಳುತ್ತೆ. ಈಗ ನೋಡು, ಇತ್ತೀಚೆಗೆ ನೋಡಿದ್ವಿ ನಾವು 4-5 ದಿನಗಳ ಹಿಂದೆ ಏನೋ ಒಂದು ಕೃತ್ಯ ಆಯಿತು ಪಹಲ್ಗಾಮ್, ಕಾಶ್ಮೀರದಲ್ಲಿ. ಅದು ಒಂದು ಜಾಗ, ಆ ಪಹಲ್ಗಾಮಲ್ಲಿ ಅದು ಎತ್ತರ ಬೆಟ್ಟದ ಮೇಲೆ ಜಾಗ. ಅಲ್ಲಿಗೆ ಟೂರಿಸ್ಟ್ಗಳಿಗೆ ಪರ್ಮಿಷನ್ ಇರಲಿಲ್ಲ. ಎಲ್ಲಿ ತನಕ? ಅಮರನಾಥ್ ಯಾತ್ರೆ ತನಕ ಪರ್ಮಿಷನ್ ಇರಲಿಲ್ಲ ಅಂತೆ. ಆದರೆ ಟೂರಿಸ್ಟ್ಗಳು, ಟ್ಯಾಕ್ಸಿ ಆಪ್ರೇಟರ್ ಎಲ್ಲ ಮಿಲಿಟ್ರಿಗೆ ಇನ್ಫಾರ್ಮೇಷನ್ ಕೊಡದೇನೆ, ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡದೇನೆ, ದುಡ್ಡು ಮಾಡೋದಕ್ಕೆ ಅಂತ ಹೇಳಿನೋ ಅಥವಾ ಟೆರರಿಸ್ಟ್ ಜೊತೆ ಅವರೇ ಲೋಕಲ್ಸ್ಗಳು ಸೇರಿಕೊಂಡು ಏನೋ ಅವ್ರನ್ನ ಪೋನಿಗಳ ಮೇಲೆ, ಅಂದರೆ ಸಣ್ಣ ಸಣ್ಣ ಕುದುರೆಗಳ ಮೇಲೆ, ಅದು ಅಲ್ಲಿಂದ ಹೋಗೋದಕ್ಕೆ 1 ಗಂಟೆ ಬೇಕು. ಇವನ್ ಆರ್ಮಿಯವ್ರು ರೀಚ್ ಆಗೋದಕ್ಕೂ 1 ಗಂಟೆ ಬೇಕು ಆ ಪಹಲ್ಗಾಮ್ ಹತ್ಯೆ ನಡೆದಿದ್ದ ಜಾಗಕ್ಕೆ. ಅಂದರೆ ಇಲ್ಲ ಲೋಕಲ್ಗಳು ಸೇರಿದ್ರು ಅಂತ ಅನುಮಾನಗಳಿದೆ. ಯಾಕಂದರೆ ಅವ್ರಿಗೂ ಪೊಲೀಸ್ಗಳಿಗೆ ಹೇಳಿದೆ, ಅವ್ರ ನಿಯಮ ಏನಂದರೆ, ಯಾವುದೇ ಒಂದು ಟೂರಿಸ್ಟ್ ಲೊಕೇಶನ್ಗೆ ಓಪನ್ ಆಗಬೇಕಿದ್ರೆ ಅದನ್ನ ಟೂರಿಸ್ಟ್ ಆಪ್ರೇಟರ್ಸು, ಟ್ಯಾಕ್ಸಿ ಆಪ್ರೇಟರ್ಸು ಅಲ್ಲಿ ಆರ್ಮಿಗೆ, ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಅದು ಯಾವುದೂ ಮಾಡದೆ ಆ ಜಾಗ ಅವರು ಒಂದು ಕೆಲವು ದಿವಸಗಳಿಂದ ಓಪನ್ ಮಾಡಿಕೊಂಡು ಟೂರಿಸ್ಗಳನ್ನ ಅಲ್ಲಿ ಕರ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು. ಅಲ್ಲಿ ಓಪನ್ ಆಗಿ 2 ದಿನಕ್ಕೆ ಈ ಹತ್ಯಾಕಾಂಡ ನಡೆದಿದೆ. ಅಂದರೆ ಒಬ್ಬ ರಾಜ ಆದವನು, ಅವನ ಸೈನ್ಯ, ಅಲ್ಲಿ ಹೇಳ್ತಾರೆ, ಅವನ ಸೈನ್ಯ, ಅವನ ಆರ್ಮಿ ಆಫೀಸರ್ಸು, ಅವನ ಪೊಲೀಸು ಎಷ್ಟು ಎಚ್ಚರದಿಂದ ಇರಬೇಕು. ಒಂದು ಎಚ್ಚರ ತಪ್ಪಿದ್ದಕ್ಕೆ 2 ದಿನಕ್ಕೆ ಟೆರರಿಸ್ಟ್ ಬಂದರು. ಹಾಡು ಹೋಗಲೇ ಅವರನ್ನು, ಅವರ ಧರ್ಮ ಏನಂತ ಕೇಳಿ, ನೀವು ಹಿಂದೂಗಳು ಅಂತ ಕೇಳಿ ಹೊಡೆದು ಕೊಂದು ಹಾಕಿದ್ರು. ಹೀಗೆ ಒಂದು ರಾಜ್ಯವನ್ನು ಕಾಪಾಡೋದು, ರಾಜ್ಯದ ಅಲ್ಲಿರೋ ಜನಗಳ ಕ್ಷೇಮವನ್ನು ಕಾಪಾಡೋದು, ರಾಜ್ಯದ ಸಂಪತ್ತನ್ನು ಕಾಪಾಡೋದು, ಇದು ಸುಲಭ ಅಲ್ಲ. ಒಬ್ಬ ರಾಜನ ಮೈಯೆಲ್ಲ ಕಣ್ಣಾಗಿರಬೇಕು. ಹಾಗಾಗಿ ಗುಹ ಹೇಳ್ತಾನೆ ರಾಮನಿಗೆ, ರಾಮ ಹೇಳ್ತಾನೆ ಗುಹನಿಗೆ ಹಿತವಚನ, ನಿನ್ನ ಸೈನ್ಯ, ನಿನ್ನ ಟ್ರೆಷರಿ, ನಿನ್ನ ದುರ್ಗ, ನಿನ್ನ ಜನಗಳ ಬಗ್ಗೆ ನೀನು ಎಚ್ಚರದಿಂದ ಇರು, ಸದಾ ಕಣ್ಣಿಟ್ಟಿರು. ಯಾಕೆ? ಒಂದು ರಾಷ್ಟ್ರವನ್ನು ಕಾಪಾಡೋದು ಅದು ಬಹಳ ಒಂದು ಶ್ರಮ ಕೆಲಸ. ಅದು ದುರಾರಕ್ಷತಮಂ ಮತಂ. ಹಾಗಾಗಿ ಎಚ್ಚರದಿಂದಿರು ಅಂತ ಹೇಳಿದ. ತತಸ್ಥಂ ಸಮನುಜ್ಞಾಪ್ಯ ಗುಹಂ ಇಕ್ಷ್ವಾಕುನಂದನಃ ಜಗಾಮ ತೂರ್ಣಮವ್ಯಗ್ರಹ ಸಭಾರ್ಯ ಸಹ ಲಕ್ಷ್ಮಣ. ಇಷ್ಟು ಹೇಳಿ ಗುಹನಿಗೆ, ನಾ ಇನ್ನು ಹೋಗಿ ಬರ್ತೀನಪ್ಪ ಅಂತ ಹೇಳಿ, ನೀನು ಇಲ್ಲಿಂದ ಹೊರಡು ಅಂತ ಗುಹನಿಗೆ ಹೇಳಿ, ಜಗಾಮ ತೂರ್ಣಮವ್ಯಗ್ರಹ, ಬೇಗನೆ ಅಲ್ಲಿಂದ ಹೊರಟ ನದಿ ತೀರಕ್ಕೆ ದೋಣಿ ಹತ್ತೋದಕ್ಕೆ ಅಂತ ಹೇಳಿ. ಆಗ ರಾಮನ ಮನಸ್ಸು ಹೇಗಿತ್ತು? ಅವ್ಯಗ್ರಹ. ರಾಮನ ಮನಸ್ಸಲ್ಲಿ ಸ್ವಲ್ಪ ನೋವು, ದುಃಖ, ಸಂಕಟ ಯಾವುದೂ ಇರಲಿಲ್ಲ, ಕಾಡಿಗೆ ಹೋಗಬೇಕು ಅಂತ ಅವ್ಯಗ್ರಹದ ರಾಮ ಸೀತೆ ಲಕ್ಷ್ಮಣ ಕೂಡಿಕೊಂಡು ನದಿ ಹತ್ರ, ದೋಣಿ ಹತ್ರ ಹೋದರು. ಅದು ಅಷ್ಟೊತ್ತಿಗಾಗಲೇ ಗುಹ, ನಾವು ನೋಡಿದ್ವಿ ಆಗಲೇ, ಗುಹ ದೋಣಿ ತಂದು ರೆಡಿ ಮಾಡಿ ಇರಿಸಿದ್ದ ಅಲ್ಲಿ. ಸತು ದೃಷ್ಟ ನದಿ ತೀರೆ ನಾವಂ ಇಕ್ಷ್ವಾಕು ನಂದನಃ ತಿತೀರ್ಷು ಶೀಘ್ರಗಾಂ ಗಂಗಾಂ ಇದಂ ವಚನಮಬ್ರವೀತ್. ಅಲ್ಲಿ ನದಿ ತೀರದಲ್ಲಿ ಆ ದೋಣಿಯನ್ನು ನೋಡಿದ ರಾಮಚಂದ್ರ, ನೋಡಿ ತಿತೀರ್ಷು ನದಿಯನ್ನು ದಾಟೋದಕ್ಕೆ ಬೇಗನೆ ನದಿಯನ್ನು ದಾಟಬೇಕು ಅಂತ ಇಷ್ಟಪಡ್ತಾ, ಶೀಘ್ರಗಾಂ ಗಂಗಾಂ, ಯಾವ ನದಿ? ಬೇಗನೆ ಸಮುದ್ರದ ಕಡೆ ಓಡ್ತಾ ಇರುವಂಥ ಗಂಗಾ ನದಿ, ಅಂದರೆ ವೇಗವಾಗಿ ಹರಿತಾ ಇದೆ ಗಂಗಾ ನದಿ. ಅಂತ ಗಂಗಾ ನದಿಯ ತೀರದಲ್ಲಿ ಆ ದೋಣಿಯನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಆ ದೋಣಿ ಹತ್ರ ಇವರೆಲ್ಲ ಬೇಗ ಹೋಗಿ ಅಲ್ಲಿ ದೋಣಿ ಹತ್ರ ನಿಂತು ರಾಮ ಈ ಮಾತನ್ನು ಹೇಳ್ದ. ಏನಂತ ಹೇಳ್ದ? ಲಕ್ಷ್ಮಣ ಹೇಳಿದ್ದು, ಆರೋಹತ್ವಂ ನರವ್ಯಾಘ್ರ ಸ್ಥಿತಾಂ ನಾವಮಿಮಾಂ ಶನೈಹಿ ಸೀತಾಂ ಚಾರೋಪಯಾನ್ ವಕ್ಷಂ ಪರಿಗೃಹ್ಯ ಮನಸ್ವಿನೀಂ. ಲಕ್ಷ್ಮಣನಿಗೆ ಹೇಳ್ದ, ಲಕ್ಷ್ಮಣ ನೀನು ದೋಣಿಯನ್ನು ಮೊದಲು ನೀನೇರು, ಏರ್ಬಿಟ್ಟು ಕೂತ್ಕೊಂತಲ್ಲ, ದೋಣಿಯನ್ನು ಏರಿ ಗಟ್ಟಿಯಾಗಿ ಹಿಡ್ಕೊಂಡು ಸೀತೆಯನ್ನು ಜಾಗ್ರತೆಯಿಂದ ನಿಧಾನವಾಗಿ ಸೀತೆಯನ್ನು ಮೊದಲು ಕರೆಸ್ಕೊ, ಒಳಗೆ ಕರೆಸ್ಕೊಂಡು ಅವಳು ಕೂಡುವಂಗೆ ಮಾಡ್ಕೊ, ಆಮೇಲೆ ನೀನು ವ್ಯವಸ್ಥೆ ಮಾಡ್ಕೊ, ನಾನು ಬರ್ತೀನಿ ಅಂತ ಹೇಳ್ದ. ಸೊ ಅಂದರೆ ಪ್ರೋಟೋಕಾಲ್ ಹೀಗೆ, ಮೊದಲು ಅವನು ಹತ್ತಿ ಒಳಗೆ ನಿಂತು ಹಿಡ್ಕೊಂಡು ಸೀತೆಗೆ ಭದ್ರ ಮಾಡಿ ಕೈ ಹಿಡ್ಕೊಂಡು ನಿಧಾನವಾಗಿ ಸೀತೆ ಒಳಗೆ ಕರ್ಕೊಂಡು ಕೂರಿಸ್ಬೇಕು, ಆಮೇಲೆ ರಾಮ ಹತ್ತಾನೆ. ಹೀಗೆ ಇದನ್ನು ಮಾಡು ಅಂತ ಹೇಳ್ದ. ಅಣ್ಣ ಅಷ್ಟು ಹೇಳಿದ ಕೂಡಲೇ ಸಭ್ರಾತು ಶಾಸನಂ ಶ್ರುತ್ವ ಸರ್ವಂ ಅಪ್ರತಿಕೂಲಯನ್. ಅಣ್ಣ ಹೇಳಿದ ಕೂಡಲೇ, ಅಣ್ಣ ಮಾತನ್ನು ಚತೂ ತಪ್ಪದೆ ಪಾಲನೆ ಮಾಡ್ತಿದ್ದ ನಮ್ಮ ಲಕ್ಷ್ಮಣ. ಅಣ್ಣ ಹೇಳಿದ ಕೂಡಲೇ ಹಾಗೆ ಆಯ್ತಣ್ಣ ಅಂತ ಮಾಡ್ತಾ, ಆರೋಪ್ಯ ಮೈಥಿಲೀಂ ಪೂರ್ವಂ ಆರುರೋಹ ಆತ್ಮವಾನ್ ಸತಃ
ಹಾಗೆ ಅಣ್ಣ ಹೇಳಿದಂಗೆ ಮೊದಲು ಸೀತೆಯನ್ನು ಒಳಗೆ ಕೂರಿಸಿ ಆಮೇಲೆ ತಾನು ಕೂಡ ಕೂತ್ಕೊಂಡ. ಆಮೇಲೆ ರಾಮ ಹತ್ತಿದ್ದು. ಅಥಾರುರೋಹ ತೇಜಸ್ವಿ ಸ್ವಯಂ ಲಕ್ಷ್ಮಣ ಪೂರ್ವಜ. ರಾಮ ಸೀತೆ ಕೂತಾಯಿತು, ಲಕ್ಷ್ಮಣ ಕೂತಾಯಿತು, ಆಮೇಲೆ ರಾಮ ದೋಣಿಯನ್ನು ಏರಿದ. ತಥೋ ನಿಷಾದಾಧಿಪತಿರ್ಗುಹೋ ಜ್ಞಾತಿ ನಚೋದಯತು. ಇಷ್ಟು ರಾಮ ಲಕ್ಷ್ಮಣ ಸೀತೆಯರು ಕೂತ ಮೇಲೆ ನಿಷಾದಾಧಿಪತಿಯಾದ ಗುಹ ನೋಡ್ದ. ಆಮೇಲೆ ತನ್ನ ಜನಗಳಿಗೆ ಹೇಳ್ದ, ಸರಿ ಇನ್ನು ಹೊರಡಿ, ದೋಣಿಯನ್ನು ಓಡಿಸಿ ಅಂತ. ಅವನ ಜನಗಳು ದೋಣಿ ನಡೆಸಕ್ಕಿದ್ರಲ್ವಾ, ಶುರು ಮಾಡಿ ದೋಣಿಯನ್ನು ಅಂತ ಹೇಳ್ದ ಅವನ ಕಡೆಯವ್ರಿಗೆ. ರಾಘವೋಪಿ ಮಹಾತೇಜ ನಾವಮಾರುಹ್ಯತಾಂ ತತಃ ಬ್ರಹ್ಮವತ್ ಕ್ಷತ್ರವಚ್ಚೈವ ಜಜಾಪ ಹಿತಮಾತ್ಮನಃ. ಇಲ್ಲಿ ಕೆಲವು ಮುಖ್ಯವಾದ ಅಂಶಗಳಿದನ್ನು ನೆನ್ಪಿಟ್ಕೊಳ್ಬೇಕು. ರಾಮ ಏನು ಮಾಡ್ತಾ ದೋಣಿ ಹತ್ತಿದಾಗ, ರಾಘವೋಪಿ ಮಹಾತೇಜಸ್ವಿಯಾದ ರಾಮಚಂದ್ರ ಆ ದೋಣಿಯನ್ನು ಏರಿದ ಮೇಲೆ ಬ್ರಾಹ್ಮಣರಂತೆ ಕ್ಷತ್ರಿಯರಂತೆ ಅವನೇನು ಮಾಡ್ದ, ಜಪವನ್ನು ಮಾಡಿದ. ಅಂದರೆ ಹಿತಮಾತ್ಮನಃ, ತನಗೆ ಹಿತ ಆಗೋ ರೀತಿ, ಬ್ರಾಹ್ಮಣರಿಗೆ ಯೋಗ್ಯವಾದ, ಕ್ಷತ್ರಿಯರಿಗೆ ಯೋಗ್ಯವಾದ ಜಪವನ್ನು ಮಾಡಿದ. ಏನು ಮಾಡ್ದ, ಯಾವತ್ತು ನದಿಯಲ್ಲಿ ಹೋಗುವಾಗ ವರುಣ ಸೂಕ್ತ ಹೇಳಬೇಕು ಅಂತ ಹೇಳ್ತಾರೆ. ವರುಣ ಸೂಕ್ತ ಹೇಳ್ದ. ಆ ವರುಣ ಸೂಕ್ತ ಹೇಳಕ್ಕೆ ಮೊದಲು ಆಚಮನ ಮಾಡ್ತಾನೆ, ಅದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಮೊದಲು ರಾಮ ಏನು ಮಾಡ್ತಾನೆ, ಅದು ಸ್ವಲ್ಪ ಈಗಲೇ ಹೇಳ್ಬಿಡ್ತೀನಿ ನಾನು. ಮೊದಲು ದೋಣಿಗೆ ಏರಿದ ಮೇಲೆ ಆಚಮನ ಮಾಡಿ, ಗಂಗೆ ನೀರಿಂದ ಆಚಮನ ಮಾಡಿ, ಆಮೇಲೆ ಗಂಗೆ ಅನುಮತಿ ತಗೊಳ್ಬೇಕು. ಗಂಗೆ ನಿನ್ನ ದಾಟೋದಕ್ಕೆ ಅನುಮತಿ ಕೊಡುತ್ತಾಯಿ ಅಂತ ನದಿಯಿಂದ ಅನುಮತಿ ತಗೊಂಡು ವರುಣ ಸೂಕ್ತ ಹೇಳಿ, ಇದು ಪ್ರೊಸೀಜರ್. ಹೀಗೆ ಮಾಡಬೇಕು. ಅಂದರೆ ನಾವು ಅಷ್ಟೇ ನದಿಯನ್ನು ದಾಟಬೇಕಾದ್ರೆ ಇದೆಲ್ಲ ಇದೆ. ಇವಾಗ ನಾವು ಬ್ರಿಡ್ಜ್ ಕಟ್ಟಿಬಿಟ್ಟಿದ್ದಾರೆ, ನಾವು ಯಾರು ನದಿಯಲ್ಲಿ ಹೋಗೋದೇ ಇಲ್ಲ. ಹಾಗಾಗಿ ನಾವು ಸುಮ್ಮನೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ತೀವಿ. ನಮಗೆ ಆ ನದಿಯಲ್ಲಿ ಹೋಗುವಾಗ ಆ ನದಿಯ ಅಭಿಮಾನಿ ದೇವತೆ ಕಾವೇರಿ, ಗಂಗೆ, ನರ್ಮದೆ, ಅಲ್ಲಿ ಹೋಗೋಕ್ಕೆ ಮೊದಲು ನಾವು ಆಚಮನ ಮಾಡಿ ಆ ನದಿ ದೇವತೆಗೆ ನಿನ್ನ ದಾಟೋದಕ್ಕೆ ಅನುಮತಿ ಕೊಡಮ್ಮ ಅಂತ ಕೇಳಿ ವರುಣ ಸೂಕ್ತ ಹೇಳಿ ನದಿಯಿಂದ ದಾಟೋದು ನಮ್ಗೆ ಗೊತ್ತೇ ಇಲ್ಲ. ಸುಮ್ಮನೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ತೀವಿ. ಇನ್ನೂ ಜನ ಅಂತೂ ಟ್ರೈನಲ್ಲಿ ಬ್ರಿಡ್ಜ್ ಮೇಲೆ ಹೋಗುವಾಗ ನದಿಗೆ ಎಂಜಿಲ್ ಉಗಿಯೋದು ಅಥವಾ ಕಸ ಬಿಸಾಕೋದು ಎಲ್ಲ ಮಾಡ್ತಾರೆ. ಎಲ್ಲ ಮಹಾ ಪಾಪಗಳು. ವೇದ ಸ್ಪಷ್ಟವಾಗಿ ಹೇಳುತ್ತೆ, ನದಿಯಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡೋದು, ಎಂಜಲು ಉಗಿಯೋದು, ಸಿಂಬಳ ಹಾಕೋದು, ವಿಷ ಹಾಕೋದು, ಇದೆಲ್ಲ ಮಹಾಪಾಪ ಕಾರ್ಯಗಳು. ಇವತ್ತು ನಾವು ಬ್ರಿಡ್ಜ್ ಮಾಡಿಬಿಟ್ಟಿದ್ದಾರೆ, ಮನೇಲಿ ಟ್ಯಾಪಲ್ಲಿ ನದಿ ಬರುತ್ತೆ ಅಂತ ನದಿಯಿಂದ ದೂರ ಆಗಿ ಮಾಡಬಾರ್ದು ಅನಾಚಾರಗಳ ಪಾಪಗಳನ್ನ ಮಾಡ್ತಾ ಇದೀವಿ. ಈಗ ಮಾಡಬಾರ್ದು. ಅದನ್ನು ರಾಮ ಇಲ್ಲಿ ಮಾಡ್ದ. ಕ್ಷತ್ರಿಯರು ಸಾಮಾನ್ಯ ಅಥರ್ವವೇದವನ್ನು ಉಪಯೋಗಿಸ್ತಾರೆ ತಮ್ಮ ಎಲ್ಲದಕ್ಕೆ. ಹಾಗಾಗಿ ಅಥರ್ವವೇದದ ರೀತಿಯಲ್ಲಿ ವರುಣ ಸೂಕ್ತವನ್ನು ಜಪ ಮಾಡ್ತಾ ರಾಮ ಅಲ್ಲಿ ದೋಣಿಯಲ್ಲಿ ಸಿದ್ಧವಾದ ಹೊರಡೋದಕ್ಕೆ. ಯಾಕೆಂದರೆ ಅವ್ರಿಗೂ ಹಿತ ಆಗಲಿ ಅಂತ. ಈಗ ನಾವು ಅಷ್ಟು ಹೇಳ್ತಾರಲ್ವಾ, ನಮ್ಮ ಗುರುಗಳು ಹೇಳ್ತಾ ಇದ್ರು, ಎಲ್ಲಾದರೂ ಹೊರಡಬೇಕಾದ್ರೆ ಟ್ರೈನಲ್ಲೋ, ಬಸ್ಸಲ್ಲೋ, ಕಾರಲ್ಲೋ, ಸ್ಕೂಟ್ರಲ್ಲಿ ಎಲ್ಲರೂ ಹೊರಡಬೇಕಾದ್ರೆ ನೀವು ಮೃತ್ಯುಂಜಯ ಮಂತ್ರ ಹೇಳ್ಕೊಂಡು ಹೊರಡಿ. ತ್ರ್ಯಂಬಕಂ ಯಜಾಮಹೇ. ಆ ಮೃತ್ಯುಂಜಯ ಮಂತ್ರ ಹೇಳ್ಕೊಂಡು ಹೊರಟಾಗ ನಮಗೆ ಯಾವುದೇ ಅಪಘಾತಗಳು ಅವಘಡಗಳು ಆಗೋದಿಲ್ಲ. ಇನ್ ಕೇಸ್ ಆಗಲೇಬೇಕನ್ನೋ ಪ್ರಾರಬ್ಧ ಇದ್ದರೂ ಬಹಳ ಕಮ್ಮಿಯಲ್ಲಿ ನಾವು ಆಗ್ಬಿಡೋದಂತ ಅದನ್ನು ಬಚಾವಾಗ್ಬಿಡ್ತೀವಿ. ಹಾಗಾಗಿ ನಮ್ಮ ರಕ್ಷಣೆಗೋಸ್ಕರ ನಾವು ಎಲ್ಲೇ ಹೊರಡಬೇಕಾದ್ರೂ, ಗಾಡಿಯಲ್ಲೋ, ಬಸ್ಸಲ್ಲೋ, ಟ್ರೈನಲ್ಲೋ, ಸ್ಕೂಟ್ರಲ್ಲೋ ಹೋಗಬೇಕಾದ್ರೆ ಮೃತ್ಯುಂಜಯ ಮಂತ್ರ ಜಪ ಮಾಡಿ ಹೊರಡಿ ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ಅದನ್ನು ನಾವು ಅನುಸರಣೆ ಮಾಡ್ತೇವೆ. ಅದರ ಫಲವನ್ನು ಕೂಡ ನಾವು ನೋಡಿದ್ದೀವಿ. ಅದರ ಬಹಳ ರಕ್ಷಣೆ ಇದೆ. ಹಾಗಾಗಿ ಇಲ್ಲಿ ರಾಮಚಂದ್ರ ಅದನ್ನು ತೋರಿಸಿದ್ದಾನೆ. ಇಲ್ಲಿ ವರುಣ ಸೂಕ್ತವನ್ನು ಹೇಳಿ ನದಿ ದಾಟಬೇಕಾದ್ರೆ ವರುಣ ಸೂಕ್ತ ಹೇಳಿ ಹೊರಡ್ತಾನೆ. ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಆಚಮ್ಯಚ ಯಥಾಶಾಸ್ತ್ರ. ನೋಡಿ, ಮೊದಲು ಏನು ಮಾಡಿ, ಶಾಸ್ತ್ರದ ಹೇಳಿದಂತೆ ರಾಮಚಂದ್ರ ಆಚಮನವನ್ನು ಮಾಡಿದ. ಆಚಮನ ಅಂದ್ರೇನು? ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಅಂತ ತಗೊಳ್ಳೋದು. ಇಲ್ಲಾಂದರೆ ವೈಷ್ಣವ ಆಚಮನ ಅಂದರೆ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಚೂರೇ ನೀರನ್ನು ತಗೊಳ್ಳುವಂಥದ್ದು. ಆಚಮನ ಮಾಡಿ ನದೀಂ ತಾಂ ಸಹ ಸೀತೆ, ರಾಮ, ಲಕ್ಷ್ಮಣ ಎಲ್ಲರೂ ಆಚಮನ ಮಾಡಿದ್ರು. ಆಮೇಲೆ ಪ್ರಣಮತ್ ಪ್ರೀತಿ ಸಂತುಷ್ಟೋ, ಕೈ ಮುಗಿದು ನದಿಯನ್ನು ಬೇಡಿದ. ಏನಂತ? ಪ್ರಣವತ್ ಪ್ರೀತಿ ಸಂತುಷ್ಟೋ ಲಕ್ಷ್ಮಣಶ್ಚ ಮಹಾರಥ. ಗಂಗೆ ನದಿಯನ್ನು ಪ್ರಾರ್ಥನೆ ಮಾಡಿದ, ತಾಯಿ ನಿನ್ನನ್ನು ದಾಟೋದಕ್ಕೆ ಅನುಮತಿಯನ್ನು ಕೊಡುವುದು. ಹೀಗೇನೆಂದರೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಜೀವ ಇದೆ. ಬರೀ ಜೀವ ಇದೆ ಅಷ್ಟೇ ಅಲ್ಲ, ಅದರ ಹಿಂದೆ ಒಬ್ಬ ಅಭಿಮಾನಿ ದೇವತೆಗಳಿದ್ದಾರೆ. ನದಿ ಹಿಂದೆ ಗಂಗೆ ಇದ್ದಾಳೆ. ಮರದಲ್ಲಿ ವನಸ್ಪತಿಗಳು, ಚಂದ್ರ ವನಸ್ಪತಿಗಳಿದ್ದ ಅವರು. ಹಾಗಾಗಿ ಈಗ ಯಜ್ಞಕ್ಕಾಗಿ ಮರ ಕಡಿಬೇಕಾದ್ರು ಇಶೇ ತೋರ್ಜೇತ್ವ ಅಂತ ಮಂತ್ರ ಹೇಳಿ, ಅಂದರೆ ಮರಕ್ಕೆ ನಾವು ಪರ್ಮಿಷನ್ ತಗೊಳ್ಳೋದು. ಓ ಮರವೇ, ಯಜ್ಞದ ಆಧಿಕ್ಯಕ್ಕೋಸ್ಕರ ನಿನ್ನ ರೆಂಬೆ ಕೊಂಬೆಗಳನ್ನು ಕಡಿತಾ ಇದ್ದೀನಿ, ನಿನಗೆ ನೋವು ಮಾಡ್ತಾ ಇದ್ದೀನಿ, ಕ್ಷಮಿಸು. ಇಂದ್ರನ ಕೊಟ್ಟಿರೋ ಈ ಕೈಗಳಿಂದ ನಿನ್ನ ರೆಂಬೆಗಳನ್ನು ಕತ್ತರಿಸ್ತಾ ಇದ್ದೀನಿ, ನೀನು ನೋವು ಮಾಡ್ತಾ ಇದ್ದೀನಿ, ಕ್ಷಮಿಸು ಅಂತ ಮರಗಡೆಗಳಿಗೆ ಕೇಳಿ ಆ ರೆಂಬೆ ಕತ್ತರಿಸಬೇಕು ಅಂತ ವೇದ ಹೇಳುತ್ತೆ. ಹಾಗೆ ನದಿ ದಾಟುವಾಗ ನದಿ ಅನುಮತಿ ಪಡೆದು ದಾಟಬೇಕು. ಪರ್ವತ ನೋಡಿದಾಗ ಎಲ್ಲ, ಅಂದರೆ ಸನಾತನ ಧರ್ಮದಲ್ಲಿ ಎವ್ರಿಥಿಂಗ್ ಈಸ್ ಲಿವಿಂಗ್, ನಥಿಂಗ್ ಈಸ್ ಡೆಡ್ ಮ್ಯಾಟರ್. ಹಾಗಾಗಿ ನಾವು ಮನೆಯ ಬಾಗಿಲು ಕೂಡ ಕಾಲಲ್ಲಿ ಒದಿಬಾರ್ದು. ಯಾಕಂದರೆ ಮನೆ ಬಾಗಿಲು ಅದು ಅಭಿಮಾನಿ ದೇವತೆ. ಸುಮ್ಮನೆ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಕಾಲಲ್ಲಿ ಜಾಡಿಸಿ ಒದಿಯೋದು, ಎಲ್ಲ ಕಾಲಲ್ಲಿ ತಳ್ಳೋದು, ಕಾಲಲ್ಲಿ ಮಾಡಬಾರ್ದು. ಎಲ್ಲಕ್ಕೂ ಒಂದು ಗೌರವ ಇದೆ, ಒಂದು ನಡ್ಕೊಳ್ಳೋ ರೀತಿ. ಹಾಗಾಗಿ ರಾಮ ಏನು ಮಾಡ್ದ? ಪ್ರಣಮತ್
ಪ್ರಣವತ್ ಪ್ರೀತಿ ಸಂತುಷ್ಟೋ ಲಕ್ಷ್ಮಣಶ್ಚ ಮಹಾರಥ. ರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಆಚಮನ ಮಾಡಿ ಗಂಗೆಗೆ ಅನುಮತಿಯನ್ನು ಬೇಡಿದ್ರು, ನಾವು ನದಿ ದಾಟೋದಕ್ಕೆ ಅನುಮತಿ ಕೊಡುತ್ತಾಯಿ ಅಂತ. ಇಷ್ಟು ಮಾಡಿದ್ಮೇಲೆ ಅನುಜ್ಞಾಯ ಸುಮಂತ್ರಂ ಚ ಸಬಲಂ ಚೈವ ತಮ್ ಗುಹಂ. ಸುಮಂತ್ರನಿಗೆ ಆಯಿತು, ನಾವೇನು ಹೊರಡ್ತಾ ಇದ್ದೀವಿ ಸುಮಂತ್ರ, ನೀನು ಹೊರಡು ಅಂತ ಸುಮಂತ್ರನಿಗೆ ಹೇಳಿ ಗುಹನಿಗೆ ಮತ್ತು ಅವನ ಸಮಸ್ಯೆ ಸೇನಾ ಬಲಕ್ಕೆ ಯಾರು ಬಂದಿದ್ರು ಅಲ್ಲಿ ಅವರೆಲ್ಲರಿಗೂ ಕೂಡ ನಾವು ಹೊರಡ್ತೀವಿ, ನೀನು ಹೊರಡು ಅಂತ ಹೇಳಿ ಆಸ್ಥಾಯ ನಾವಂ ರಾಮಸ್ತು ಚೋದಯಾಮಾಸ ನಾವಿಕಾನ್. ರಾಮ ಹೇಳ್ದ, ನಡೆಸಿ ದೋಣಿನ ಅಂತ ಅವರಿಗೆ ಹೇಳಿದ. ಆಮೇಲೆ ಏನಾಯಿತು, ತತಸ್ಥೈಶ್ಚಾಲಿತ ನೌಕಾ ಕರ್ಣಧಾರ ಸಮಾಹಿತ ಶುಭಸ್ಪ್ಯ ವೇಗಾಭಿಹಿತ ಶೀಘ್ರಂ ಸಲಿಲಮತ್ಯಗಾತ್. ಸೊ ಅವ್ರು ರಾಮ ಹೇಳಿದ ಕೂಡಲೇ ಅವರು ಅಲ್ಲಿ ಆ ದೋಣಿಯನ್ನು ನಡೆಸಿದಂಥ ಕರ್ಣಧಾರ ಅಂದರೆ ಕ್ಯಾಪ್ಟನ್, ಆ ಕರ್ಣಧಾರನ ಪದೇನೆ ಕ್ಯಾಪ್ಟನ್ ಆಗಿದೆ ಅಂತ ಹೇಳ್ತಾರೆ. ಸೊ ಅಂದರೆ ಹಿಂದೆ ಹೇಗಿತ್ತು ಅಂದರೆ ನೋಡಿ, ಅಂದರೆ ಆವಾಗಲೂ ಮೆಕನೈಸ್ಡ್ ಬೋಟ್ಸ್ ಇತ್ತು ಅಂತ ಇದಕ್ಕೊಂದು ನಮ್ಮ ಅಲ್ಲಿ ಒಂದು ಕುರುಹು ಇದೆ. ಸೊ ಅಲ್ಲಿ ಕರ್ಣಧಾರ ಆ ಕ್ಯಾಪ್ಟನ್ ಇದ್ದ, ಅವನು ದೋಣಿ ಡೈರೆಕ್ಟ್ ಮಾಡ್ತಾನೆ ಕ್ಯಾಪ್ಟನ್ನು, ಅಲ್ಲಿ ಯಾವ ಡೈರೆಕ್ಷನ್ ಹೋಗಬೇಕು ಅಂತ ಅಷ್ಟೇ. ಆಮೇಲೆ ಸ್ಫ್ಯಾ ಅಂತ, ಸ್ಫ್ಯಾ ಅಂದರೆ ಏನು, ಯಜ್ಞದಲ್ಲಿ ಸ್ಫ್ಯಾ ಅಂದರೆ ಏನು, ಯಜ್ಞದಲ್ಲಿ ಒಂದು ಕತ್ತಿ ಬಳಸ್ತಾರೆ, ಅದನ್ನು ಯಜ್ಞದಲ್ಲಿ ಸ್ಫ್ಯಾ ಅಂತಾರೆ. ದೋಣಿ ನಡೆಸುವಾಗ ಸ್ಫ್ಯಾ ಅಂದರೆ ಅದು ಗೊತ್ತಾ, ಹುಟ್ಟು ಅಂದರೆ ದೋಣಿ ನಿಂಗೆ ಓಡಿಸ್ತೀವಲ್ಲ, ಹಿಂಗೆ ಮಾಡ್ತೀವಲ್ಲ ಅದು. ಸೊ ಅಂದರೆ ದೋಣಿ ನಡೆಸೋರು ಇದ್ದರು, ಆ ದೋಣಿ ನಡೆಸೋರು ಅದು ಏನಾದರೂ ಇನ್ ಕೇಸ್ ಅದು ದೋಣಿ ಏನಾದರೂ ಕೆಟ್ಟೋದ್ರೆ ದೋಣಿ ನಡೆಸೋರು ಹುಟ್ಟನ್ನು ಮಾಡಬೇಕಾಗ್ತಿತ್ತು, ಇಲ್ಲ ಅಂದರೆ ಅದು ನದಿಲಿ ಹೋಗ್ತಾ ಇತ್ತು. ಸೊ ಹೀಗೆ ಕರ್ಣಧಾರ ಕ್ಯಾಪ್ಟನ್ ನಡೆಸ್ತಾ ಇದ್ದಾನೆ. ಸ್ಫ್ಯಾ ಅಂತಂದರೆ ದೋಣಿ ನಡೆಸೋ ಹುಟ್ಟು ಅಂತ ಕನ್ನಡದಲ್ಲಿ ಹೇಳ್ತೀವಿ, ಹುಟ್ಟುಗೋಲು ಅಂತ ಹೇಳ್ತೀವಿ. ಅದು ಶುಭಸ್ಪ್ಯಾ ವೇಗಾಭಿಹಿತ ಶೀಘ್ರಂ ಸಲಿಲಮಪ್ಯಗಾತ್. ಅದು ನದಿಯಲ್ಲಿ ದೋಣಿ ವೇಗವಾಗಿ ಹೋಗ್ತಾ ಇದೆ, ಆ ಕ್ಯಾಪ್ಟನ್ ಅದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾನೆ, ಈಗ ನದಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಮಧ್ಯಂತು ಸಮನುಪ್ರಾಪ್ಯ ಭಾಗೀರಥ್ಯಾ ಸ್ವನಿಂದಿತ ವೈದೇಹಿ ಪ್ರಾಂಜಲಿರ್ಭೂತ್ವ ತಾಮ್ ನದೀಂ ಇದಮಬ್ರವೀತ್. ವೇಗವಾಗಿ ದೋಣಿ ಹೋಗ್ತಾ ಅಂದರೆ ಅವಾಗ ನೆನಪಿಸ್ಕೊಳ್ಳಿ, ಇದು ತ್ರೇತಾಯುಗದ ಕಾಲ, ಚೆನ್ನಾಗಿ ಮಳೆ ಬರ್ತಿತ್ತು. ಮಳೆ ಬಂದು ನದಿ, ಆಮೇಲೆ ಬೇರೆ ಕಾಲದಲ್ಲಿ ನದಿ ಚೆನ್ನಾಗಿ ತುಂಬಿ ಹರಿತಾ ಇತ್ತು, ಗಂಗೆ ಮತ್ತೆ ಅದು ಹಿಮಾಲಯದಿಂದ ಬರಿತಾಳೆ. ಅಷ್ಟೇ ಅಲ್ಲ, ಅವಳು ದೇವಗಂಗೆ, ಅದು ವೇಗವಾಗಿ ಹರಿತಾಳೆ. ಸೊ ಅಂಥ ದೊಡ್ಡ ನದಿಯಲ್ಲಿ ಅದು ನದಿ ವೇಗವಾಗಿ ಹೋಗ್ತಾ ಇದೆ ದೋಣಿ. ಹೋಗ್ತಾ ನದಿ ಮಧ್ಯಕ್ಕೆ ಬಂತು ದೋಣಿ, ಆಯಿತಾ. ಮಧ್ಯಕ್ಕೆ ಬಂದಾಗ ಮಧ್ಯಂತು ಸಮನುಪ್ರಾಪ್ಯ ಭಾಗೀರಥಿ ನದ್ಯಕ್ಕೆ ದೋಣಿ ಬಂದಾಗ ವೈದೇಹಿ ಸೀತೆ ಪ್ರಾಂಜಲಿರ್ಭೂತ್ವ ತಾಮ್ ನದೀಂ ಇದಮಬ್ರವೀತ್. ಸೀತೆ ಕೈ ಮುಗಿದುಕೊಂಡು ಗಂಗೆಯನ್ನು ನೋಡಿಕೊಂಡು ಗಂಗೆಗೆ ಪ್ರಾರ್ಥನೆ ಮಾಡ್ತಾಳೆ, ಗಂಗೆ ಕೆಲವು ಬೇಡಿಕೆಗಳನ್ನು ಹೇಳ್ತಾಳೆ. ಅದು ಏನಂತ ಹೇಳ್ತಾಳೆ ಸೀತೆ ಅಂತಂದರೆ, ಪುತ್ರೋ ದಶರಥಸ್ಯಾಯಂ ಮಹಾರಾಜಸ್ಯ ಧೀಮತಃ ನಿದೇಶಂ ಪಾಲಯತ್ವೇನಂ ಗಂಗೆ ತ್ವಭಿರಕ್ಷಿತಃ. ನದಿ ಮಧ್ಯಕ್ಕೆ ಬಂದಾಗ ಸೀತೆ ಕೈ ಮುಗಿದುಕೊಂಡು ಗಂಗೆಯನ್ನು ನೋಡ್ತಾ ಗಂಗೆ ಪ್ರಾರ್ಥನೆ ಮಾಡ್ತಾ ಗಂಗೆ ಹೇಳ್ತಾಳೆ, ಗಂಗೆ ತಾಯಿ, ಪುತ್ರೋ ದಶರಥಸ್ಯಾಯಂ, ಇವನು ಯಾರು, ದಶರಥ ಮಹಾರಾಜನ ಮಗ, ಜ್ಯೇಷ್ಠ ಪುತ್ರ, ಮಹಾರಾಜ ಧೀಮಂತ ಅಂದರೆ ಬಹಳ ಬುದ್ಧಿವಂತನಾದ, ಅಂದರೆ ಮಹಾರಾಜ ಎಂಥವರು ಅಂದರೆ ಬುದ್ಧಿಯುಳ್ಳ ಮಹಾರಾಜರು, ಅಂಥವರ ಹಿರಿಯ ಪುತ್ರ ರಾಮಚಂದ್ರ. ತಂದೆ ಆಜ್ಞೆಯಿಂದ ನಿದೇಶಂ ಪಾಲಯತ್ಯವನು, ತಂದೆ ಆಜ್ಞೆಯನ್ನು ಪಾಲಿಸೋದಕ್ಕೋಸ್ಕರ ಕಾಡಿಗೆ ಹೊರಟಿದ್ದಾನೆ. ನೀನು ರಾಮಚಂದ್ರನ ಸದಾ ಕಾಪಾಡಬೇಕು ತಾಯಿ, ಗಂಗೆ ತ್ವದಭಿರಕ್ಷಿತ, ನೀನು ಕಾಪಾಡ್ತಾ ಇರುವಾಗ ರಾಮಚಂದ್ರ ತಂದೆ ಆಜ್ಞೆಯನ್ನು ಪಾಲನೆ ಮಾಡುವಾಗಲಿ ಅಂತ ಗಂಗೆಯನ್ನು ಬೇಡ್ಕೊಳ್ತಾಳೆ. ಇನ್ನೂ ಒಂದಷ್ಟು ಏನೇನೋ ಬೇಡ್ತಾ ಹೋಗ್ತಾಳೆ, ಗಂಗೆಯಲ್ಲಿ ಹರಕೆಯನ್ನು ಮಾಡ್ತಾಳೆ. ಅದು ಏನು ಮಾಡ್ತಾಳೆ ಅನ್ನೋದನ್ನು ನಾವು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ರಾಮಾಯಣ ಕಥೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.